ಮತ್ತಾಯನ ಬರೆಸುವಂಥ 6ನೇ ಅಧ್ಯಾಯಕ್ಕೆ ಬನ್ನಿರಿ. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೂ ಯಾವುದ್ರ ಬಗ್ಗೆ ಹೇಳ್ತದೆ? ಪರಲೋಕದ ಪ್ರಾರ್ಥನೆ ಅಥವಾ ಪ್ರಾರ್ಥನೆ ಮಾಡೋದು ಹೀಗೆ ಅಂತ ಹೇಳ್ಕೊಡ್ತದೆ. ಪ್ರಾರ್ಥನೆ ಮಾಡಿಕೊಟ್ಟೆ ಕೇಳಿದವರು ಮೊದಲನೇ ಅಂಶ ಏನು? ಪರಲೋಕದ ತಂದೆ. ಈಗ ಯಾವುದಾದ್ರೂ ಒಂದು 5 ಅಂಶವನ್ನು ನಾನು ಹೇಳ್ತೀನಿ. ಎಷ್ಟು ಅಂಶ ಇದೆ ಇದರಲ್ಲಿ? 7 ಅಂಶಗಳಿದೆ. 7 ಅಂಶಗಳನ್ನು ಹೇಳ್ಬಿಟ್ಟು ಯಾವುದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಹೇಳಿ? ಎಕ್ಸ್ಪ್ಲೇನ್ ಮಾಡಬೇಕು. ಈಗ 7 ಅಂಶಗಳನ್ನ ಹೇಳಿದ್ದೀನಿ. ಎಕ್ಸ್ಪ್ಲೇನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕು. ಹೌದು ತಾನೇ? 7 ಅಂಶಗಳು ಹೇಳಿದ್ದೀನಿ. ಆ 7 ಅಂಶಗಳಲ್ಲಿ ಇದನ್ನು ವಿವರಿಸ್ತೀನಿ ನೋಡಿ ಅಂತ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಆದರೆ ದೇವರು ಪರಲೋಕದ ಪ್ರಾರ್ಥನೆ ಮುಗಿಸಿ ಯಾವುದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಗೊತ್ತಾ? 14ನೇ ವಚನ ಓದಿ. 14-15. ಇದೆಷ್ಟನೇ ಅಂಶ ಹೇಳಿ ನೋಡೋಣ? 6ನೇ ಅಂಶವನ್ನು ತಗೊಂಡ್ರು ದೇವರು. ಯಾಕೆ? ಇದರಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದು ಅನ್ನಿಸಿ ನಂಬ್ರಿ. ಯೇಸು ಕ್ರಿಸ್ತನ ಜನನವೇ ಸಂಧಾನದ ಬಗ್ಗೆ ಇದೆ. ಕ್ರಿಸ್ಮಸ್ ಆಚರಿಸುವುದೇ ಸಂಧಾನ. ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ಟು ನನ್ನನ್ನು ದೇವರು ಆದಾಮನ ಮೂಲಕವಾಗಿ ಕಡಿದೋಗಿದ್ದಂಥ ಸಂಬಂಧವನ್ನು ಸಂಧಾನ ಮಾಡಿಕೊಂಡ್ರು ಅನ್ನೋದೇ ಕ್ರಿಸ್ಮಸ್. ಆ ಶ್ರೇಷ್ಠತೆ ನೋಡ್ರಿ. ಪರಲೋಕದ ಪ್ರಾರ್ಥನೆ ಪೂರ್ತಿಗೆ ಹೇಳ್ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದು ಯಾವ ವಿಷಯ ಅಂದರೆ, ಈಗ 14ನೇ ವಚನ ಓದ್ತೀನಿ ನೋಡ್ರಿ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. 15ನೇ ವಚನ, ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಏನು ಮಾಡಲ್ಲ? ಕ್ಷಮಿಸುವುದಿಲ್ಲ. ಕಲಿಸ್ಕೊಟ್ಟಂಥ ಮೊದಲನೇ ಪಾಠ ಏನು ಗೊತ್ತಾ? ನಮ್ಮ ಪರಲೋಕದ ಪ್ರಾರ್ಥನೆಯಲ್ಲಿ ತಪ್ಪುಗಳನ್ನು ಕ್ಷಮಿಸೋದು ಅಂದ್ರೆ ಅರ್ಥ ಏನು? ಸಂಧಾನವಾಗೋದು. ಆಮೇಲೆ ಕ್ಷಮಿಸೋರು ಏನಾಗ್ತಾರೆ? ಸಂಧಾನ ಆಗಿಬಿಡ್ತಾರೆ. ಎಷ್ಟೊಂದು ಪ್ರಾಮುಖ್ಯತೆ ಇದೆ ನೋಡಿ. ಪರಲೋಕ ಪ್ರಾರ್ಥನೆ ಏನೆಲ್ಲ ಮಾಡ್ಕೊಂಬಾ ನೀನು, ಆದರೆ ಕ್ಷಮೆ ಇಲ್ಲದೆ ಇದ್ದರೆ ನೀನು ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಮಾಡಿ ವೇಸ್ಟ್ ಅಂತ ಹೇಳ್ತಾರೆ. ನೀನು ಸಂಧಾನವಾಗಬೇಕು. ದೇವರೇ ನನ್ನ ಸಂಗಡ ಸಂಧಾನವಾಗಿದ್ದಾರೆ, ನಿನ್ನ ಸಂಗಡ ಸಂಧಾನವಾಗಿದ್ದಾರೆ ಅಂದರೆ ನೀನೇನು ಒಳ್ಳೆಯವನು ಅಂತ ಸಂಧಾನ ಆಗಿದ್ದಾರೆ. ಎಲ್ಲರೂ ಹೇಳ್ರಿ, ನಾವು ಒಳ್ಳೆಯವರು ಅಂತ ಸಂಧಾನ ಆಗಿದ್ದಾರೆ ದೇವರು. ನಾವಾಗಿದ್ದರೆ ಕೆಟ್ಟವರ ಸಂಗಡನು ಅಥವಾ ನನ್ನನ್ನು ವಿರೋಧಿಸುವಂಥವ್ರ ಸಂಗಡನು ಸಂಧಾನ ಆಗ್ಬಹುದಾ? ಆಗಬಹುದು. ನಾನು ತುಂಬ ಸರಿ ಹೇಳಿದ್ದೀನಿ. ಒಳ್ಳೆಯವರು ಒಬ್ಬ ಕೆಟ್ಟವನ್ನ ಪ್ರೀತಿಸ್ತಾರೆ, ಹೌದಾ? ಒಬ್ಬ ಕೆಟ್ಟವನ್ನ ಪ್ರೀತಿಸೋಕ್ಕಾಗಲ್ವ? ಇದು ಸುಲಭ. ಆದರೆ ನಾವೇನೇನು ಕಲಿತು ಗೊತ್ತಾ? ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಿ ನಾನು ಮಾತಾಡ್ಸೋದ, ನನ್ನ ಲೆವೆಲ್ ಏನು? ಈ ರೀತಿ ತಪ್ಪಾದ ಸ್ವಭಾವ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಗಮನ ಇಟ್ಟು ಕೇಳಿಸ್ಕೊಡ್ರಿ. ಭಾಳ ಪ್ರಾಮುಖ್ಯತೆ ಕ್ಷಮ, ಸಂಧಾನ. ಈಗ ಇದು ಪರಲೋಕ ಪ್ರಾರ್ಥನೆ ಮುಗೀತು. ನೆಕ್ಸ್ಟ್ ಯೇಸುಸ್ವಾಮಿ ಶಿಲುಬೆಗೆ ಹೋದಂತಹ ಮೇಲೆ ಫಸ್ಟ್ ಮಾತು ಯೇಸುಸ್ವಾಮಿಗೆ ಯಾವ್ದು ಬಂತು? ಎಲ್ಲರೂ ಹೇಳ್ರಿ. ತಂದೆಯ ತಾವು ಏನು ಮಾಡ್ತೇವೆ ಎಂದು ಅವರು ಅರಿಯರು ಅವರನ್ನು ಎಂಥ ಯೇಸುಸ್ವಾಮಿ. ಇದಕ್ಕೆ ಆತನಿಗೆ ಹೆಸರು ಶಾಂತಿದಾಯಕನು, ಸಮಾಧಾನ ಪ್ರಭು. ಇವತ್ತು ಫಸ್ಟ್ ಕೆಲಸನೇ ಯೇಸು ಮಾಡ್ತಿರೋದೇ, ನಾವು ತಿಳಿಸ್ತಿರೋದೇ ಕ್ಷಮೆ ಬಗ್ಗೆ, ಸಂಧಾನವಾಗೋದ್ರ ಬಗ್ಗೆ. ನಾನು ಮಾತಾಡ್ತದ್ದು ಅನ್ಯೋನ್ಯತೆ ಬಗ್ಗೆ. ಅನ್ಯೋನ್ಯತೆ ಯಾವ ವ್ಯಕ್ತಿ ಇರ್ತಂದರೆ ಈ ಕ್ಷಮಾಪಣೆಯನ್ನು ಕೊಡುವಂಥವರ ಮಧ್ಯದಲ್ಲಿ ಇರ್ತದೆ. ಹಲ್ಲೆಲೂಯಾ. ನನ್ನ ಜೀವನದ ಅನುಭವದಲ್ಲಿ ನಾನು ಹೇಳ್ತೀನಿ, ನಾನು ತುಂಬ ಕ್ಷಮಿಸ್ತೀನಿ. ಕಾರಣ ದೇವರನ್ನು ತುಂಬ ಕ್ಷಮಿಸುತ್ತಾರೆ. ಕ್ಷಮಿಸುವುದನ್ನು ಅಡ್ವಾಂಟೇಜ್ ತೆಗೆದುಕೊಂಡು ಕೆಲವರು ತಪ್ಪಾಗಿ ಮಾಡೋಂಥವ್ರು ಇದ್ದಾರೆ. ಅಂಥವ್ರ ವಿಷಯ ಬೈಬಲ್ ನನಗೆ ಹೇಳ್ಕೊಡುತ್ತೆ, ನಾನು ಯಾವ ರೀತಿ ಸೇವೆ ನಡೆಸಬೇಕು ಅಂತ. ಆ ವಿಷಯ ಎಚ್ಚರಿಕೆಯಾಗಿರ್ತೀನಿ ನಾನು. ಆದರೆ ನೀವೆಲ್ಲರೂ ದಯಮಾಡಿ ಕಲಿಬೇಕಾದಂಥದ್ದು ಸಂಧಾನವಾಗುವುದು, ಕ್ಷಮಿಸೋದನ್ನು ಕಲಿತು. ಯಾವುದೋ ಒಂದು ಮಾತು ಹೇಳಿದರೆ ಆ ಮಾತನ್ನು ಹೇಳ್ಕೊಂಡು ಸಾಧಿಸಬೇಕು. ಇಂಥ ಮಾತಂದಿದ್ದೀವಿ. ಇವತ್ತು ಕೆಲವು ತನ್ನ ತಾಯಿಯ ಬಗ್ಗೆ ನಾನು ವಿಚಾರಿಸಿದ್ದೀನಿ. ಯಾವುದೋ ಒಂದು ಮಾತನ್ನು ಇಟ್ಕೊಂಡು ಹಂಗಂದೆ ನನ್ನ ಸಂಗಡ, ನಾನು ಅವನ ಸಂಗಡ ಓಡಾಡಲ್ಲ, ನಾನು ಅವನ ಸಂಗಡ ಮಾತಾಡಲ್ಲ, ನಾನು ಅವನ ಸಂಗಡ ಊಟ ಇಸ್ಕೊಂಡು ತಿನ್ನಲ್ಲ ಮಗನ್ನ. ಕ್ಷಮಾಪಣೆ ಕೊಡದೇ ಇದ್ದರೆ ದೇವರು ನಿನ್ನೆ ಹೇಗೆ ಕ್ಷಮಿಸ್ತಾನೆ? ನಾವು ಕ್ಷಮಿಸೋದನ್ನು ಕಲಿಯೋಣ. ಕ್ಷಮಿಸೋದ್ರ ಒಂದಾಗೋದ್ರ ಅಥವಾ ಸಂಧಾನವಾಗೋದನ್ನು ಅಭ್ಯಾಸ ಮಾಡೋಣ. ಹಲ್ಲೆಲೂಯಾ. ಇದುವರೆಗೆ ಫಸ್ಟ್ ಟೈಮ್ ಯೇಸುಸ್ವಾಮಿ ಮತ್ತೆ ಬಸವತೆ ಬನ್ನಿ ಮತ್ತೆ ಫಸ್ಟ್ ಯೇಸುಸ್ವಾಮಿ ಸುವಾರ್ತೆ ಏನು ಸಾರಿದ್ರು? ಫಸ್ಟ್ ಸುವಾರ್ತೆ ಏನು ಸಾರಿದ್ರು ಲೋಕಕ್ಕೆ ಯೇಸುಸ್ವಾಮಿ? ಅದೇ ಸ್ಪಷ್ಟವಾಗಿ ಏನು ಸಮೀಪಿಸಿತ್ತು? ಕನಕಪುರದ ದೇವರ ರಾಜ್ಯ ಅಂದರೆ ಯಾವುದ್ರ ಬಗ್ಗೆ ಮಾತಾಡಿದ್ರು? ಪರಲೋಕದ ಬಗ್ಗೆ ಮಾತಾಡಿದ್ರು. ಫಸ್ಟ್ ಟೈಮ್ ನರಕದ ಬಗ್ಗೆ ಎಲ್ಲಿ ಮಾತಾಡಿದಾರೆ ಗೊತ್ತಾ ನಿಮಗೆ? ಯೇಸುಸ್ವಾಮಿ ಈಗ ಫಸ್ಟ್ ಪರಲೋಕದ ಬಗ್ಗೆ ಮಾತಾಡಿದ್ರು. ಈಗ ಫಸ್ಟ್ ಟೈಮ್ ನರಕದ ಬಗ್ಗೆ ಎಲ್ಲಿ ಮಾತಾಡಿದ್ದಾರೆ?
ಯಾವ ವಿಷಯವನ್ನು ತೆಗೆದುಕೊಂಡು ನರಕದ ಬಗ್ಗೆ ಹೇಳಿದ್ದಾರೆ ತೆಗೆದುಕೊಳ್ಳೋಣ. ಇದೇ ಮತ್ತಾಯ 5ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಚನವನ್ನು ಓದೋಣ. 21 ಮತ್ತು 22. ಚೆನ್ನಾಗಿ ಓದಿದ್ರಿ ಅಷ್ಟೇ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡೇ ಓದ್ರಿ. ಚೆನ್ನಾಗಿತ್ತು ಅದು. ಅಭ್ಯಾಸವೇನು ಇಲ್ಲ. ಓಕೆ, ಗಮನಿಸ್ತೀನಿ. ಅಗ್ನಿ ನರಕ ಯಾರಿಗಂತೆ? ಇನ್ನೂ ಹೇಳ್ಬೇಕಂದ್ರೆ ಇವತ್ತಿನ ಪ್ರಸಂಗದ ಪ್ರಕಾರ ಸಹೋದರ ಸಂಗಡ ಸಂಧಾನ ಅಂದರೆ ಇದ್ರೆ ಅಗ್ನಿ ನರಕ. ಫಸ್ಟ್ ಟೈಮ್ ನರಕ ಬಂದಿದ್ದೆ ಇಲ್ಲಿ, ಅದನ್ನೇನು ಮೆನ್ಷನ್ ಮಾಡ್ಕೊಳ್ರಿ. ಪರಲೋಕ ಅಂತ ಫಸ್ಟ್ ಟೈಮ್ ಹೇಳಿದ್ದು 3ನೇ ಅಧ್ಯಾಯದಲ್ಲಿ, 4ನೇ ಅಧ್ಯಾಯದ 17ನೇ ವಚನದಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ 4ನೇ ಅಧ್ಯಾಯ 17ನೇ ವಚನದಲ್ಲಿ. ಆದರೆ ನರಕ ಅಂತ ಹೇಳಿದ್ದು 5ನೇ ಅಧ್ಯಾಯದ 20-21ನೇ ವಚನದಲ್ಲಿ ಹೇಳ್ತಿದ್ದಾರೆ. ಸಹೋದರನ ಸಂಗಡ ಸಿಟ್ಟುಗೊಳ್ಳುವಂತಹ, ಸಹೋದರನ ಸಂಗಡ ಒಂದಾಗದೇ ಇರುವಂತಹ, ಸಹೋದರನ ಕ್ಷಮಿಸದೇ ಇರುವಂತಹ ವ್ಯಕ್ತಿಗಳು ಅಗ್ನಿ ನರಕಕ್ಕೆ ಗುರಿಯಾಗ್ತಾರೆ ಎಂಬುದಾಗಿ. ನಾವೆಲ್ಲ ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ? ನನ್ನ ಜೊತೆ ಎಲ್ಲರೂ ನಾವು ನರಕಕ್ಕೆ ಹೋಗ್ಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ? ಸ್ವರ್ಗಕ್ಕೆ ಹೋಗ್ಬೇಕು. ನರಕಕ್ಕೆ ಹೋಗ್ಬಾರ್ದು ಏನು ಮಾಡಬಾರ್ದು? ಸಹೋದರನ ಸಂಗಡ ಒಂದಾಗದೆ ಇರಬಾರ್ದು. ಹೌದಾ? ಪಕ್ಕದಲ್ಲಿ ನೋಡಿದ್ರಿ, ಬ್ಯಾಡನ್ ಸ್ವರ್ಗಕ್ಕೆ ಬರಲಿ, ಒಂದಾಗ್ಬಿಡಿ. ಒಂದಾಗಿ ಸಹೋದರ ಸಂಗಡ ಒಂದಾಗ್ಬಿಡಿ. ನಿನ್ನ ಸ್ನೇಹಿತರ ಸಂಗಡ ಒಂದಾಗು, ನಿನ್ನ ಹೆತ್ತವರ ಸಂಗಡ ಒಂದಾಗು, ನಿನ್ನ ಆತ್ಮೀಯರ ಸಂಗಡ ಒಂದಾಗು. ದ್ವೇಷ ಮಾಡುವಂಥ ಮನಸ್ಥಿತಿ ಉಳ್ಳವಳಾಗಿ ನಾನು ಜೀವಿಸೋದು ಬೇಡ. ಇಂಗ್ಲೀಷ್ನಲ್ಲಿ ಕೋಪಕ್ಕೆ ಏನಂತಾರೆ? ಆಂಗರ್. ಹೌದಾ? ಆಂಗ್ರಿ ಅಲ್ವಾ? ಆಂಗರ್ ಅಥವಾ ಆಂಗ್ರಿ ಅಂತ ಹೇಳ್ತಾರೆ. ಎ ಸ್ಪೆಲ್ಲಿಂಗ್ ಹೇಳಿ. ANGRY ಅಲ್ವಾ? ಅದಕ್ಕೆ ಮುಂದೆ ಡಿ ಸೇರಿಸಿ. ಮುಂಚೆ ಡಿ ಸೇರಿಸಿ. ಡೇಂಜರ್. ಹೌದಾ? ಕೋಪ ಏನಂತೆ? ಡೇಂಜರ್. ಪಕ್ಕದಲ್ಲಿ ಕೋಪ ಡೇಂಜರು. ಒಂದೇ ವರ್ಡ್ ಮಿಸ್ ಆಗಿರೋದು. ಹಲ್ಲೆಲೂಯಾ. ಆ ಕೋಪ ನಮ್ಮನ್ನು ಕೆಟ್ಟದಕ್ಕೆ ನಡೆಸುತ್ತೆ. ದಯಮಾಡಿ ಕೋಪ ಬಿಟ್ಬಿಡ್ರಿ. ಕೋಪ ಅಂದರೆ ಹೇಗೆ ಸ್ಟಾರ್ಟ್ ಆಗುತ್ತೆ ಹೇಳಿ? ಕೋಪ ಮಾಡೋಕೆ ಏನಾಗುತ್ತೆ? ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಒಬ್ಬೊಬ್ರಿಗೂ ಒಂದು ಮುಂದೆ ಕಾಣಾಗಿದ್ರೆ ನಿಜವಾಗ್ಲೂ ಒಬ್ಬರು ಕೋಪ ಮಾಡ್ತಿರ್ಲಿಲ್ಲ. ನಾವು ಕೋಪ ಮಾಡಾಗ ಮುಂದೆ ಕಣ್ಣಲ್ಲಿ ಕಾಣಬೇಕಿತ್ತು ನನ್ನ ಬ್ಲಡ್ಡು ನೆಗೆದು. ಆಗ ದೇವರೇ ಎಲ್ಲಿ BP ಬಂದ್ಬಿಟ್ಟಂತ ಭಯಪಡೋರು ಕಾಣಲ್ಲ ನೋಡಿ. ಅದಕ್ಕೋಸ್ಕರ ವ್ಯತ್ಯಾಸ ಕೋಪ ಮಾಡ್ಕೊಂಡು ವಿಚಿತ್ರವಾಗಿ ಆಗ್ತವೆ. ಸಿಕ್ಕದಲ್ಲಿ ಏನಾದ್ರು ಎತ್ತಾಕ್ಬಿಡ್ಬೇಕು, ಹೊಡೆದಾಕ್ಬಿಡ್ಬೇಕು ಅನ್ನೋ ಥರ ಕೋಪ ಬರುತ್ತೆ. ದಯಮಾಡಿ ನಾವು ಅಗ್ನಿ ನರಕಕ್ಕೆ ಗುರಿಯಾಗದಂತೆ ನಮ್ಮನ್ನು ಕಾಪಾಡಿಕೊಳ್ಳೋಣ. ದೇವರೊಂದಿಗೆ ನಡೀಲಿಕ್ಕೆ ನಮ್ಗೆ ಒಳ್ಳೆ ಮನಸ್ಸಾಕ್ಷಿ ಇರಬೇಕು. ನಾನು ಕಳೆದ ವಾರ ಕೂಡ 3 ಅಂಶದ ಬಗ್ಗೆ ಮಾತನಾಡಿದೆ. ಯಾವುದಾದ್ರು ಹೇಳಿ? ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ ಮತ್ತು ನಿಷ್ಕಪಟವಾದ ನಂಬಿಕೆ, 3 ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಆ ಒಳ್ಳೆ ಮನಸ್ಸಾಕ್ಷಿ ದೇವರೊಂದಿಗೆ ನಾವು ಇರಬೇಕು. ಇವತ್ತು ಪ್ರಸಂಗ ಕೇಳಿಸ್ಕೊಂಡ್ರು. ಇವತ್ತಿನ ವಾಕ್ಯ ಮಕ್ಕಳೇನು ಹೇಳಿದ್ರು ಗೊತ್ತಾ? ಯಾಕೊಬ್ಬ 1:22 ವಾಕ್ಯದಂತೆ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರಾಗಿ ಮಾತ್ರವೇ ಆಗಿದ್ದು, ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡ್ರಿ ಎಂಬುದಾಗಿ ಮಕ್ಕಳು ವಾಕ್ಯ ಹೇಳಿದರು. ಇವತ್ತು ವಾಕ್ಯ ಕೇಳಿಸ್ಕೊಂಡಿದ್ದೀವಿ. ಅದರ ನಂತರವಾಗಿ ನೀವು ದೇವರ ಮುಂದೆ ಇನ್ನೂ ಅದೇ ರೀತಿ ನೀವು ಕಾಣಿಸ್ಕೊಳ್ಳೋದಾದರೆ ನೀವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಲ್ಲ ಅಂತ ಅರ್ಥ. ನಾವು ಒಳ್ಳೆ ಒಂದು ವಚನ ಹೇಳ್ಕೊಡ್ತೀವಿ. ಯೋಹಾನ ಮೊದಲೇ ಪತ್ರಿಕೆ 1 ಯೋಹಾನ 3ನೇ ಅಧ್ಯಾಯ ಅದರ 18ನೇ ವಚನದಿಂದ ಓದೋಣ. 18ನೇ ವಚನದಿಂದ ಸಾಕು. ಏನಂತೆ? ಪ್ರಿಯ ಮಕ್ಕಳೇ, ಯಾರನ್ನ ಗೊತ್ತಾ ಬೈಬಲ್ ಹೇಳ್ತಿರೋದು ಪ್ರಿಯರಾದ ಮಕ್ಕಳೇ ಅಂತ? ಬಾಯಿ ಉಪಚಾರದಿಂದ ಪ್ರೀತಿ ತೋರಿಸುವಂತಹ ನಮ್ಮನ್ನು ನೋಡಿ ಹೇಳ್ತಾರೆ. ಬಾಯಿ ಉಪಚಾರದಿಂದ ಮಾತನಾಡುವಂತಹ ಪ್ರೀತಿ ತೋರಿಸುವಂತಹ ಪ್ರಿಯರೇ, ಇನ್ನು ಮೇಲೆ ಸತ್ಯದಲ್ಲಿಯೂ ಕೃತ್ಯದಲ್ಲಿಯೂ ಇರಬೇಕಂತೆ. ಕೃತ್ಯ ಅಂದರೆ
ಕ್ರಿಯೆಯಲ್ಲಿ ತೋರಿಸ್ಬೇಕು ನಾನು ಪ್ರೀತಿಸ್ತಿದ್ದೀನಿ ಅನ್ನೋದನ್ನ. ಸತ್ಯವಾಗಿರಬೇಕು, ನಾನು ಹೇಳ್ಬೋದು ನಾನು ನಿನ್ನ ಪ್ರೀತಿಸ್ತೀನಿ, ನಾನು ನಿನ್ನ ಕ್ಷಮಿಸಿದ್ದೀನಿ ಅನ್ನುವಂಥದ್ದು, ಅವ್ರ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಸತ್ಯದಲ್ಲಿರಬೇಕು ಆ ಮಾತು. ಒಳಗಡೆ ಪ್ರೀತಿ ಇರಲ್ಲ, ಮೇಲ್ನೋಟಕ್ಕೆ ನಿನ್ನ ಬಿಟ್ಟಿಲ್ಲ ಅಂತಾರೆ, ನಿನ್ನ ಬಿಟ್ಟು ಬದುಕದೇ ಇಲ್ಲ ಅಂತಾರೆ, ಒಳಗೆ ಎಷ್ಟೊಂದು ಸತ್ತಯ್ಯ ಅಂತಿರ್ತಾರೆ. ಈ ಥರ ಸ್ವಭಾವ ಅಲ್ಲ, ಇದು ಸತ್ಯದಲ್ಲಿ ಇಲ್ಲ, ಕೃತ್ಯದಲ್ಲಿ ಕಾಣಬೇಕು ನಾವು. ಇದು ಮುಂದೆ 19ನೇ ವಚನ ಓದ್ರಿ. ಸತ್ಯಕ್ಕೆ ಸೇರಿದೀವ ನಾವು ಸತ್ಯದವರ. ಬೈಬಲ್ ಹೇಳ್ತದೆ, ಯೇಸು ಹೇಳ್ತಾರೆ ನಾನೇ ಸತ್ಯವು. ನಾವು ಯೇಸು ಸೇರಿದ್ದೀವ, ಈ ಸತ್ಯದಲ್ಲಿ ನಾವು ಸೇರಿದ್ದೀವಿ ಅಂತ ಹೆಂಗ್ ಗೊತ್ತಾಗುತ್ತೆ? ನನ್ನ ಪ್ರೀತಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ನೀವು ತೋರಿಸ್ತಾ ಇದ್ದಾರೆ, ಹೌದಾ? ಯೇಸು ಸೇರಿದ್ದಾರೆ. ಆ್ಯಕ್ಚುಲಿ ಇದನ್ನೆಲ್ಲ ಓದಿಸ್ಬಿಟ್ಟೆ ನಾವು ದೀಕ್ಷಾ ಸ್ನಾನ ಕೊಡಬೇಕು ಅನಿಸುತ್ತೆ. ಈಗ ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ನಾವು ಅಂತ ಪೌಲ 6ನೇ ರೋಮಪತ್ರಿಕೆ ಬರೀತಾರೆ. ಕ್ರಿಸ್ತನಲ್ಲಿ ಸೇರೋದು ಹೇಗೆ, ಅಥವಾ ಸತ್ಯದಲ್ಲಿ ಸೇರೋದು ಹೇಗೆ? ನಮ್ಮ ಪ್ರೀತಿ ಸತ್ಯದಲ್ಲಿಯೂ ಕೃತ್ಯದಲ್ಲಿ ಇರಬೇಕು. ಅಂಥವರು ಕ್ರಿಸ್ತನಲ್ಲಿ ಸೇರಿದಾಗತ್ತೆ. ನಾವು ಇದರಿಂದಲೇ ಗೊತ್ತಾಗುತ್ತಂತೆ ನೋಡಿ. ಇವತ್ತು ನಾವು ತೀರ್ಮಾನ ಮಾಡೋಣ, ನಾನು ಸತ್ಯದಲ್ಲಿ ಸೇರಿದ್ದೀನಿ ಅಂತ. ನಾನು ಮತ್ತೊಬ್ಬರ ಸಂಗಡ ಸಂಧಾನವಾಗುವುದಿಲ್ಲ. ಈ 20 ತಾರೀಕು, ಇವತ್ತು 31ನೇ ತಾರೀಕು ನಾನು ತೀರ್ಮಾನ ಮಾಡ್ತೀನಿ, ಸ್ವಾಮಿ ನಾನು ಸತ್ಯದಲ್ಲಿ ಸೇರಿದ್ದೀನಿ ಅಂತ ಸಂಧಾನವಾಗುವುದ್ರ ಮೂಲಕ ನಾನು ತೋರಿಸ್ತೀನಿ. ಆಮೇಲೆ ಮುಂದೆ ಓದೋಣ ಅಂತ 20ನೇ ವಚನ. ಎಂಥ ಒಂದು ಮಾತು ನೋಡ್ರಿ. ಯೋಹಾನ ಪ್ರಿಯ ಶಿಷ್ಯನು. ನಾನು ಹಂಸವೇಣಿ ಸಿಸ್ಟರ್ನ ಮಾತಾಡಿಸ್ಬೇಕು, ಬೈದು ಬಿಡ್ತೀನಿ, ಪ್ರೀತಿಸ್ತೀನಿ, ದ್ವೇಷ ಏನೋ ನಡೀತದೆ. ಆದರೆ ಅವರು ನನ್ನನ್ನು ಯಾವ ರೀತಿ ನಡೆಸ್ತಾರೆ ಅನ್ನುವುದರ ಬಗ್ಗೆ ನನಗೆ ಚಿಂತೆ ಇರುವಂತೆ ಪೌಲ ಹೇಳ್ತಿದ್ದಾನೆ. ಈಗ ಅವ್ರು ತಪ್ಪು ಮಾಡಿದರು, ನಾನು ತಪ್ಪು ಮಾಡಿಲ್ಲ, ನಾನೇ ಹೋಗಿ ಕ್ಷಮೆ ಕೇಳಿದ್ರೆ ನಾವೇನು ಯೋಚನೆ ಮಾಡ್ತೀವಿ ಗೊತ್ತಾ? ಅವ್ರು ಇನ್ನೂ ಹೆಚ್ಚುತ್ತಾರೆ ಅಂತ. ಹೌದು ತಾನೆ? ಪೌಲ ಹೇಳ್ತಾನೆ ಗೊತ್ತಾ? ಅವ್ರು ಏನಾದರೂ ಒಂದು ಕಳಿ, ನಾನು ದೇವರ ಮುಂದೆ ನನ್ನ ಹೃದಯನ ಸಮಾಧಾನ ಪಡಿಸ್ಬಿಡ್ತೇನೆ. ದೇವರು ನಿಂಗೆ ಗೊತ್ತಲ್ಲ ಸ್ವಾಮಿ ನಾನು ತಪ್ಪು ಮಾಡಿಲ್ಲ ಅಂತ. ಚೆನ್ನಾಗಿ ಏನಾದರೂ ಒಂದು ಕಳಿ, ನಾನು ನಿನಗೆ ಗೊತ್ತಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ ಸ್ವಾಮಿ. ದೇವರ ಮುಂದೆ ನನ್ನ ಹೃದಯವನ್ನು ನಾನು ಸಮಾಧಾನ ಪಡಿಸ್ಕೊತೀನಿ. ನಮ್ಮ ಹೃದಯ ಜನರ ಮುಂದೆ ಸಮಾಧಾನ ಪಡಿಸುವುದಕ್ಕೆ ನಾವು ಬಯಸ್ತೀವಿ. ಆದ್ದರಿಂದ ಎಷ್ಟೋ ಸಮಯದಲ್ಲಿ ನಮ್ಮ ಹೃದಯ ಸಮಾಧಾನ ಕಳ್ಕೊಳ್ಳುತ್ತೆ. ನಾವು ದೇವರ ಮುಂದೆ ಸಮಾಧಾನ ಪಡಿಸೋದಕ್ಕೆ ಮನಸ್ಸು ಮಾಡಿದ್ರೆ ಯಾವಾಗ ನಮ್ಮ ಹೃದಯ ಸಮಾಧಾನವಾಗಿ ಇರುತ್ತೆ. ಆಮೇಲೆ ನನ್ನ ಆಸೆ, ನಮ್ಮ ಸಭೆಯಲ್ಲಿ ಹುಟ್ಟೋರ ಮಕ್ಕಳಿಗೆ ಸಮಾಧಾನ ಅಂತ ಹೆಸರಿಡಬೇಕು ಅಂತ. ಇಂಗ್ಲೀಷ್ನಲ್ಲಿ ಪೀಸ್ ಅಂತ ಕರೀತಾರೆ, ಪೀಸ್ಫುಲ್. ಹಲ್ಲೆಲೂಯಾ. ನೀವು ಆಸೆ ಪಡಿ, ನನ್ನ ಮಕ್ಕಳು ಹಾಗೆ ಇರಬೇಕು, ಸಮಾಧಾನ ಅಂತ ಹೆಸರಿಡಿ. ಸಮಾಧಾನಕ್ಕೆ ರಿಲೇಟೆಡ್ ವರ್ಡ್ ಹೆಸರಿಡ್ರಿ. ವಿಚಿತ್ರವಾಗಿ ನಮ್ಮ ಸಭೆ ಕೆಲವು ಮಕ್ಕಳು ಹೆಸರು ಕರೆಯೋಕ್ಕೆ ಉಚ್ಚಾರಣೆಗೆ ಬರಲ್ಲ. ಕಾಯಿ ಪೊಯ್ಯ ಏನೋ ಹೆಸರಿರ್ತಾರೆ. ನಿಜ, ಹಂಗೆ ಇದೆ ವರ್ಡ್ಗಳು. ಆ ವರ್ಡ್ಗಳು ಹಂಗೆ ಇದೆ ಮಕ್ಕಳ ಹೆಸರು ಕರೆಯೋಕ್ಕೆ, ಅಸಹ್ಯವಾಗಿದೆ. ಕೆಲವರು ನನ್ನೇ ಕೇಳ್ರಿ, ಹೆಸರಿಡ್ತೀನಿ. ಹಲ್ಲೆಲೂಯಾ. ಇಂದಿನವರೇ ವಾಸಿ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ರು, ಮಾದೇವಯ್ಯ, ನಂಜುಂಡಯ್ಯ. ಆ ಹೆಸರು ಚೆನ್ನಾಗಿರೋದು ಇರೋದು ತಪ್ಪಿಲ್ಲ, ಅದೆಲ್ಲ ಬೇರೆ ತಪ್ಪಾದಂಥ ವಿಗ್ರಹಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಅದೆಲ್ಲ ಒಳ್ಳೆಯ ಹೆಸರು. ನಮ್ಮ ಹೇಳ್ತೀವಿ ನರಸಿಂಹನ ತಪ್ಪಲ್ಲ. ಅದು ನರರಿಗೆಲ್ಲ ಸಿಂಹವಾದವನು ಯೇಸು. ನರರಿಗೆಲ್ಲ ಸಿಂಹ, ಯೂದಾಕೊಂಡ್ರ ಸಿಂಹ ನನ್ನ ಯೇಸು, ನಾನು ಅವರ ಮಗ. ಒಂದೊಂದು ವಿಷಯದಲ್ಲಿ ವಿಶೇಷವಾದಂಥ ಕಾರ್ಯವನ್ನು ಎದುರು ನೋಡ್ತಾರೆ. ನೀವು ಆಲೋಚನೆ ಮಾಡಿರಿ, ನಮ್ಮ ಹೆಸರಿಗೆ ತಕ್ಕ ಹಾಗೆ, ನಮ್ಮ ದೇವರ ಹೆಸರಿಗೆ ತಕ್ಕ ಹಾಗೆ ನಾವು ನಡ್ಕೊಳ್ಳಿಕ್ಕೆ ಮನಸ್ಸು ಮಾಡೋಣ. ಆಮೇಲೆ ಬೇಜಾರಾಗ್ತಿದೆಯಾ? ಹಾಗಿದ್ರೆ ಈ ವಚನ ಹೇಳೋ ಪ್ರಕಾರ 21ನೇ ವಚನ ಓದ್ಬಿಡೋಣ. ನಮ್ಮ ಹೃದಯವು ನಮ್ಮನ್ನು ದೋಷಿಗಳನ್ನು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಅಂದರೆ ನಮಗೆ ಮನಸ್ಸಾಕ್ಷಿ ಉಂಟು. ದೇವರೇ ಅವ್ರು ಏನಾದರೂ ಹೇಳ್ಕೊಳ್ಳಿ, ಬಟ್ ನಾನು ಕರೆಕ್ಟಾಗಿದ್ದೀನಿ ನಿನ್ನ ಮುಂದೆ ಅಂತೇಳಿ ದೇವರ ಮುಂದೆ ನಮಗೆ ಧೈರ್ಯ ಇರ್ತದಂತೆ. ನನ್ನ ಬಗ್ಗೆ ಒಬ್ಬರು ಹೋಗಿ ನಮ್ಮ ಭರತವರು ಏನೆಲ್ಲ ಪ್ರೇಯರ್ ಮಾಡ್ಬೋದು. ಸ್ವಾಮಿ ಸ್ಟೇಜ್ ಮೇಲಿದ್ದರೆ ನನ್ನೇ ಚುಚ್ಚು ಮಾತಾಡೋದು ಇವತ್ತು, ಅವ್ರ ಬಾಯಿನ ಕಟ್ಟು ಅಂತ ಕೇಳಿದ್ರು. ನಾನು ದೇವ್ರ ಹತ್ರ ಹೋಗ್ತೀನಿ, ನನಗೆ ಧೈರ್ಯ ಉಂಟು ಸ್ವಾಮಿ, ನೀನು ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಆಮೇಲೆ ಕೆಲವ್ರಿಗೆ ಮಾಟ ಮಂತ್ರ ಮಾಡಿಸ್ತಾರೆ ಕೆಲವರು, ಹೌದಾ?
ಆ ಸಮಯದಲ್ಲಿ ನಿಮಗೆ ತಗಲಲ್ಲ ಅನ್ನೋ ಧೈರ್ಯ ಯಾವಾಗಿರುತ್ತೆ ಗೊತ್ತಾ? ನಿನ್ನ ಮನಸ್ಸಾಕ್ಷಿ ದೇವರ ಮುಂದೆ ಬೆಸ್ಟ್ ಆಗಿದ್ದಾಗ. ನಾನಿರುವುದು ಕರೆಕ್ಟಾಗಿದ್ದೀನಿ, ಯಾರು ಏನಾದರೂ ಮಾಡಿಸ್ಲಿ ನನಗೆ ತಗಲಲ್ಲ. ನಾನು ಎಷ್ಟು ಮಾಟಪತ್ರ ಮಾಡಿದಂಥ ಸ್ಥಳ ನಾನು ಯಾಕೆ ಹೋಗ್ತೀನಿ ಅಂದರೆ ದೇವರು ನನ್ನ ಮನಸ್ಸಾಕ್ಷಿ ನಿನ್ನ ಮುಂದೆ ಕರೆಕ್ಟಾಗಿದೆ, ನಾನು ಈ ವಿಷಯ ನಂಬಿಕೆಸ್ತನಾಗಿದ್ದೀನಿ, ನಾನು ಪ್ರಾರ್ಥಿಸ್ತೀನಿ. ಆಮೇಲೆ ಎಚ್ಚರವಾಗಿದ್ದೀರಾ? ಇನ್ನೊಂದು 10 ನಿಮಿಷ ನನ್ನ ಮಾತನ್ನು ಗಮನಿಸ್ರಿ. ನಾನು ನಿಧಾನವಾಗಿ ಹೋಗ್ತಿದ್ದೀನಿ, ನಿದ್ರೆ ಬರ್ತಿಲ್ಲ ತಾನೆ? ಓಕೆ. ಈ ಇಡೀ ಸತ್ಯವೇದದಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. 3 ಜನರ ಬಗ್ಗೆ ನಾನು ತೋರಿಸ್ಬಿಟ್ಟು ನಾನು ಮುಗಿಸ್ತೇನೆ. ಇವತ್ತು ನಾವುಗಳು ಯಾವ ರೀತಿ ದೇವರಲ್ಲಿ ಇದ್ದೇವೆ, ಸಂಧಾನವಾಗುವುದು ಎಷ್ಟೊಂದು ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. 1 ಸಮುವೇಲ ಗ್ರಂಥ 26 2ನೇ ಅಧ್ಯಾಯ, 1 ಸಮುವೇಲ 2ನೇ ಅಧ್ಯಾಯ 26ನೇ ವಚನ. 1 ಸಮುವೇಲ 2:26. ಯಾರ್ಯಾರ ದಯೆಯನ್ನು ಹೊಂದಿಕೊಂಡಂಥ ಸಮುವೇಲನು ದೇವರ ಮತ್ತು ಯಾತಕ್ಕೆ ಬೇಕು? ನಾವು ಅಂದ್ಕೊಳ್ಳೋದಾಗಿತ್ತಾನೆ, ಯಾರು ಬೇಕಾಗಿಲ್ಲ ನಂಗೆ ದೇವರವರ ಅನ್ಬೋದಾಗಿತ್ತಲ್ಲ. ನಾವು ಯಾರು ಬೇಕಾಗಿಲ್ಲ, ನಂಗೆ ದೇವರಿದ್ದಾರೆ, ಹಿಂಗೆ ಹೇಳ್ತದ ಬೈಬಲ್. ಸಮುವೇಲ ಬೆಳೀತಾ 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 ಯಾರ ದಯೆಯನ್ನು ಹೊಂದ್ಕೊಂಡಂತೆ? ದೇವರ ಮತ್ತು. ಹಾಗೆ ಎರಡೂ ಕೂಡ ಈಕ್ವಲ್ ಆಗಿದೆ. ಮನುಷ್ಯರ ದಯೆ ನಮಗೆ ಬೇಕಾ? ಬೇಕು. ಮನುಷ್ಯನಾಗಿ ದಯೆ ಹೊಂದ್ಕೊಂಡು ಏನು ಮಾಡಬೇಕು? ಯಾವಾಗಲೂ ಕೋಪ ಮಾಡಿದ್ರೆ ದಯೆ ಸಿಗುತ್ತಾ? ದ್ವೇಷ ಮಾಡಿದ್ರೆ, ಮುಖ ತಿರುಗಿಕೊಂಡು ಹೋದರೆ, ಕೋಪ ಮಾಡಿದ್ರೆ ಬರಲ್ಲ, ದಯೆ ಸಿಗಲ್ಲ ನಮಗೆ. ನಾನು ಕಳೆದ ವಾರ ಒಬ್ಬ ಸಹೋದರಿಗೆ ಹೇಳ್ತಾ ಇದ್ದೆ, ನಮ್ಮ ಸಹೋದರಿ ತುಂಬ ಕೋಪ ಮಾಡೋರು, ನಮ್ಮ ಅಕ್ಕ. ಇದನ್ನು ಹೇಳೋದು ಬೇಸರ ಆದರೂ ಹೇಳ್ತೀನಿ, ಗಮನಿಸ್ರಿ. ತುಂಬ ಕೋಪ ಮಾಡೋರು, ಯಾರನ್ನೂ ಮುಡ್ಸ್ಕೊತಿರ್ಲಿಲ್ಲ ನಮ್ಮನ್ನು. ನಮ್ಮ ಅಕ್ಕ ಅಷ್ಟೊಂದು ನೀಟ್ನೆಸ್ ಅಂತೇಳಿ ಬದುಕ್ತಾ ಇದ್ದರು. ಮದುವೆನೂ ಆಗಲಿಲ್ಲ ಕಡೆಗೆ. ಅವರು ಕಡೆಗೆ ಕಾಯಿಲೆಗೆ ಬಿದ್ದರು. ಅವರಿದ್ದರೆ ಮನೇಲಿ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ. ಸಣ್ಣ ವಿಷಯಕ್ಕೂ ಯಾರಾದ್ರೂ ಮನೆ ಬೇಸರ ಮಾಡ್ಬಿಡ್ಬೇಕು, ಬೈದು ಗದರಿಸ್ಬಿಡೋರು. ಕಾಯಿಲೆಯಲ್ಲಿ ನರಳೋದನ್ನು ನಾವು ನೋಡಿ ನಮಗನ್ನಿಸ್ತು, ಈ ಕಾಯಿಲೆ ನರಳೋದಕ್ಕಿಂತ ಹೋಗ್ಬಿಟ್ರೆ ವಾಸಿ ಅನ್ನಿಸ್ತು. ಕಾಯಿಲೆ ನರಳೋದಕ್ಕಿಂತ ಹೋಗ್ಬಿಟ್ರೆ ಪಾಪ ಲಿವರ್ ಡ್ಯಾಮೇಜ್ ಆಗೋಯ್ತು ಅವ್ರು ಆ ದಿನಗಳಲ್ಲಿ. ನಾವು ಯೇಸುಸ್ವಾಮಿನ ನಂಬಿ ಸೇವೆಯನ್ನು ಮಾಡ್ತಿರ್ಲಿಲ್ಲ, ದೇವರನ್ನು ನಂಬಿದ್ದೀವಿ ಅಷ್ಟೇ. ಹೋದರೆ ಸಾಕು ಅನ್ನಿಸ್ತು. ಗಮನಿಸ್ರಿ, ನೀವು ಬದುಕಿರುವಾಗ ನೀವು ಮನುಷ್ಯರ ದಯೆಯನ್ನು ಹೊಂದ್ಕೊಂಡ್ರೆ, ಆಸೆಗಳು ಮಲಗಿದ್ರು ಜನರೇನಂದ್ರೆ ಗೊತ್ತಾ? ಅವ್ರು ಬದುಕಿದ್ರೆ ಸಾಕು ಅಂತಾರೆ. ಹೌದಾ? ನೀನು ಯಾವಾಗಲೂ ಸಂಧಾನವಾಗದೆ ಕೋಪಿಷ್ಟಳಾಗಿ ಕ್ಷಮಿಸದೇ ಇರುವಂಥ ವ್ಯಕ್ತಿಯಾಗಿದ್ದರೆ, ನೀನು ಒಂದು ವೇಳೆ ಸಮಸ್ಯೆ ಆಗ್ತಿದ್ರೆ ಜನ ಏನಂತಾರೆ ಗೊತ್ತಾ? ಹೋಗ್ಬಿಟ್ರು ಪರವಾಗಿಲ್ಲ, ಅವರು ಕೋಪ ಮಾಡಿ 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 ಮನೆ ಸಮಾಧಾನ ಹಾಳು ಮಾಡ್ತಾರೆ, ತನ್ನ ಸಮಾಧಾನ ಹಾಳು ಮಾಡ್ಕೊತಿದ್ದಾರೆ. ಇವ್ರು ಹೋಗ್ಬಿಟ್ರೆ ಪರವಾಗಿಲ್ಲ ಅಂತಾರೆ. ಅಗನ್ಸ್ಕೋಬೇಕಾ? ನಾವು ಅಗನ್ಸ್ಕೋಬೇಕಾ? ಅಯ್ಯೋ ಇಂಥ ವ್ಯಕ್ತಿ ಹೋದಲ್ಲ ಅನ್ಬೇಕು ನಮ್ಮನ್ನು ನೋಡಿ. ಅದುವೇ ದೇವರ ಮತ್ತು ಮನುಷ್ಯರ ದಯೆಯನ್ನು ಹೊಂದಿಕೊಳ್ಳೋದಕ್ಕೆ ಗುರುತು. ಅಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀ ಸತ್ರ ಒಳ್ಳೇದು ಅಂತ ಯಾರು ಹೇಳ್ಬಾರ್ದು. ನೀ ಸತ್ರ ಒಳ್ಳೇದು ಅಂತ ಯಾರು ಹೇಳ್ಬಾರ್ದು. ನೀ ಸತ್ರ ಒಳ್ಳೇದಾಯ್ತೆ, ನೀ ಸತ್ರಿ ಮನೆ ಉದ್ಧಾರ ಆಯ್ತೆ ಹೇಳ್ಬಾರ್ದು. ನೀನಿಲ್ಲದೆ ಇದ್ರೆ ಈ ಮನೆ ನಡೆಯಲ್ಲ ಅನ್ನೋ ಇರಬೇಕು. ಆಮೇಲೆ ಕೆಲವರು ತುಂಬ ಕ್ರಿಟಿಕಲ್ ಕಂಡೀಷನ್ ಇರ್ತಾರೆ ಆರೋಗ್ಯದಲ್ಲಿ, ಯಾವಾಗಲೂ ಕೋಪ, ಸಡನ್ಲಿ ಕೋಪ ಮಾಡ್ತಾರೆ. ಯಾತಿಗೆ ಬದುಕಿರ್ಬೇಕು ಇವರು ಅನಿಸ್ಬಿಡುತ್ತೆ. ನಾನು ಎಲ್ಲೊಂದು ಓಪನಾಗಿ ಹೇಳ್ತೀನಿ, ಗಮನಿಸ್ರಿ. ನೀವು ಆ ರೀತಿ ಅನ್ನಿಸ್ಕೊಳ್ಬೇಡ್ರಿ, ದಯಮಾಡಿ ನಿಮ್ಮ ಕೈ ಮುಗಿತೀನಿ, ತಾಳ್ಮೆ ತಂದ್ಕೊಳ್ಳಿ. ಕೋಪ ಪಾಪ. ಆಮೇಲೆ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಲೂಕನ ಬರೆಸುವ 2ನೇ ಅಧ್ಯಾಯ ಅದರ 52ನೇ ವಚನ. ಲೂಕ 2:52. ಇದಲ್ಲದೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಅವ್ರು ಏನು ನೆನೆಸ್ಬೋದಾಗಿತ್ತು? ಅವ್ರ ಜಾಗದಲ್ಲಿ ನಾವಿದ್ದು ಏನಂತಿದ್ವಿ ಗೊತ್ತಾ? ನಾನು ದೇವ್ರ ಮಗ, ನನ್ನ ಯಾರು ಹಿಡಿಯೋಕ್ಕಾದ್ದು ಅಂದ್ಕೋತಿದ್ದೀವಿ ನಾವು. ಈಗಲೇ ಸ್ವಲ್ಪ ಯೋಚನೆ ಮಾಡೋಣ. ಕೋಟಿಗಟ್ಟಲೆ ನಿಮ್ಮ ಕೈಯಲ್ಲಿ ದುಡ್ಡು ಬಂದುಬಿಟ್ರೆ ನಿಮ್ಗೆ ಹಿಡಿಯೋಕ್ಕಾದ್ದ? ಯಾರು ಮಾತಾಡೋ ಕೇಳಿದೆ? ಒಬ್ಬರು ವ್ಯಕ್ತಿ ಹೇಳ್ತಾ ಇದ್ರು, ನಮಗೆ ತುಂಬ ಗೊತ್ತಿರುವಂಥ ವ್ಯಕ್ತಿ. ಕಾಸು ಕೊಟ್ಟರೆ, ಕಾಸು ತುಂಬ ನಾನೇ ಅವ್ರಿಗೆ ದಿನಕ್ಕೆ ನಾನು ಹೊರಗಡೆಯಿಂದ ಆದಾಯ ಮಾಡಿ 1 ಲಕ್ಷ ಮನೆಗೆ ತರ್ತಾಯಿದ್ದೆ. ಡೈಲಿ 1 ಲಕ್ಷ ಮನೆಗೆ ತಂದು ನಾನೇ ಕೊಡ್ತಿದ್ದೆ. ಆ ಥರ 3 ಜನ ತಂದು ಕೊಡ್ತಾಯಿದ್ವಿ. ಅವ್ರು ಹೇಳ್ತಾಯಿದ್ರು, ಕಾಸು ಕೊಟ್ಟರೆ ಸೇವ್ರಿಗೆ ಎಷ್ಟು ಜನ ಬೇಕಾದ್ರು ಬರ್ತಾರೆ, ಕಾಸು ಕೊಟ್ಟರೆ ಎಷ್ಟು ಜನ ಪಾಸ್ಟರ್ ಬೇಕಾದ್ರೆ ಕೊಂಡ್ಕೋಬೋದು ಅಂತ.
ಯಾವ ಲೆವೆಲ್ಗೆ ಅವರು ಕೆಳಮಟ್ಟಿಗೆ ಇಳಿದೋಗ್ಬಿಟ್ರು ಅಂದರೆ, ನಾನು ಹೇಳ್ತಿಲ್ಲ, ಸುಮಾರು 40-50 ಜನ ಅವ್ರ ಹತ್ರ ಕೆಲಸ ಮಾಡ್ತಿದ್ರು, ಕಾರ್ಗಳಿತ್ತು, ಒಂದು ದಿನಕ್ಕೆ ನಾನೇ 1 ಲಕ್ಷ ಅವ್ರ ಮನೆಗೆ ತಂದು ಕೊಡ್ತಾ ಇದ್ದೆ. ಹೀಗಿದ್ದಂಥ ವ್ಯಕ್ತಿ ರೇಷನ್ನಕ್ಕೆ ತಿನ್ನುವಂತೆ ಬಂದ್ಬಿಟ್ರು, ಎಲ್ಲವನ್ನ ಕಳ್ಕೊಂಡ್ಬಿಟ್ರು. ದೊಡ್ಡ ಮನೆಗಳು ಎರಡು ಹೋಯ್ತು, ಕಾರ್ಗಳು ಹೋಯ್ತು, ಬಂಗ್ಲೆ ಹೋಯ್ತು, ಕೆಲಸ ಹೋಯ್ತು. ಮನೆಯಲ್ಲಿ ರೇಷನಕ್ಕೆ ಸಿಕ್ಕಿದ್ರೆ ಸಾಕು ತಿನ್ನಲಿಕ್ಕೆ, ಮನೆ ಕರೆಂಟ್ ಬಿಲ್ ಕಟ್ಟಕ್ಕಾಗದ್ರೆ ಅಂತ ಸನ್ನಿವೇಶಕ್ಕೆ ಬಂತು. ಆಗ ಇನ್ನು ಅರಿಕೆ ಮಾಡಿದ್ರು ಅಂತ ಇಂತಿಂಥ ಮಾತುಗಳನ್ನು ನಾನು ಆಡಿದ್ದೀನಿ ಚಂದ. ನಾನು ದೇವ್ರ ಕ್ಷಮೆ ಕೇಳ್ಬೋತೀನಿ. ನಾನು ತಪ್ಪಾಗಿ ಮಾತಾಡಿದ ಸೇವಕರ ಬಗ್ಗೆ ತಪ್ಪನ್ನು ಅರ್ಥಕೊಂಡು ಇವತ್ತು ಮತ್ತೆ ಹೇಳ್ತೀನಿ, ಇವತ್ತು ಕಾರ್ ಓಡಾಡ್ತಿದ್ದಾರೆ, ಇವತ್ತು ಕಾರ್ ಓಡಾಡ್ತಿದ್ದಾರೆ. ಈ ಸಾವು ಬಂದಿದ್ರು ದೇವರ ಮಹಿಮೆಗೆ ಹೇಳ್ತೀನಿ. ಈ ರೀತಿಯಾದಂಥ ಒಂದು ವೇಳೆ ಆ ನಾಣತ್ವದ ಮಾತು ಯಾರು ಹೇಳ್ತಿರಂತೆ, ದುಡ್ಡಿದೆಯಲ್ಲ ಅನ್ನೋ ಮಾತು ಬೇಡ. ಯೇಸು ಸ್ವಾಮಿ ಕೂಡ ದೇವರ ಮತ್ತು ಮನುಷ್ಯರ ದಯೆಗೆ ಅವರ ಪಾತ್ರರಾಗಿದ್ದಂತೆ. ನೀವು ಮನುಷ್ಯರ ದಯೆಗೆ ಪಾತ್ರರಾಗಬೇಕಾ? ಯಾರು ಬೇಡ ಅನ್ನೋ ಥರದಲ್ಲಿ ಥಿಂಕ್ ಮಾಡಬೇಡಿ. ಕೋಪ ಜನರ ದೂರ ಮಾಡುತ್ತೆ. ನೀನು ಸಂಧಾನವಾಗುವಂಥ ವ್ಯಕ್ತಿಯಾಗಿದ್ದರೆ, ಕೆಲವರು ಗಮನಿಸಿ, ಒಂದು ಜಗಳ ಆಗ್ತಿದ್ದಾಗೆ ಸ್ವಲ್ಪ ಹೊತ್ತಿಗೆ ಏನು ನಡೆದೇನೋ ಅನ್ನೋ ಥರ ಬಂದು ಮಾತಾಡಿಸುವಂಥ ಸ್ವಭಾವ ಇದೆ. ನಿಮ್ಮಲ್ಲಿ ಯಾರಿಗ ಹತ್ರ ಇದೆ? ಕೈ ಎತ್ತಿ ನೋಡೋಣ. ಜಗಳ ಆಡಿದ್ರು ಮಕ್ಕಳಿಗೆ, ನಾನು ಸಾಮೂಹಿಕ ಒಬ್ಬ ಕೈ ಎತ್ತಿದ್ದಾನೆ, ಕರೆಕ್ಟ್. ಹಾಂ, ಜಗಳ ಆಡಿದ್ರು, ಬೈದಿದ್ರು, ಗುಡ್, ದೇವರು ಸ್ತೋತ್ರ. ತಕ್ಷಣ ಬಂದು ನನ್ನ ಸಂಗಡ ಅವ್ರ ಸಂಗಡ ಮಾತಾಡ್ತಾರೆ, ವೆರಿ ಗುಡ್. ನೀವು ಕೈಗಳನ್ನ ಕೆಲವರು ಎತ್ತಂಥವ್ರಿಗೆ ಹಾಕಿ. ಕೆಲವರು ಆ ದ್ವೇಷದ ತಿಂಗಳಾನ್ಗಟ್ಟಲೆ ಕ್ಯಾರಿ ಮಾಡ್ತಾರೆ, ಮುಂದುವರಿಸ್ತಾರೆ. ದಯಮಾಡಿ ಥರಗಳು ಮಾಡಬೇಡಿ. ಅದು ನಿನಗೆ ಕೇಡನ್ನು ತರ್ತದೆ, ನಿನಗೆ ಅನಾರೋಗ್ಯವನ್ನು ತರ್ತದೆ. ನೀನು ಅವರ ಮೇಲೆ ದ್ವೇಷ ಮಾಡ್ಕೊಂಡು ಅವ್ರಿಗೆ ಏನಾಗಲ್ಲ, ಬಟ್ ನಿನ್ನ ಹೃದಯ ಕುದೀತದೆ, ನಿನ್ನ ಹೃದಯ ಕೆಟ್ಟದನ್ನು ಕಲ್ಪಿಸುತ್ತೆ. ಅದು ಕಾಯಿಲೆಗೆ ಉದ್ಭವ ಆಗುತ್ತೆ. ಕೆಟ್ಟದಾಗಿ ಬೈಯುವಂಥವ್ರು, ಕೆಟ್ಟದಾಗಿ ಆಲೋಚನೆ ಮಾಡೋದ್ರಿಗೆ ಬೇಗ ಕಾಯಿಲೆಗಳು ಬರುತ್ತೆ. ಕೆಟ್ಟದಾಗಿ ಬೈಬೇಡಿ ಕೋಪದಲ್ಲಿ. ಹಲ್ಲೆಲೂಯ. ಇವತ್ತು ಗಂಡಲಿಂದ ಪ್ರಸಂಗ ಮುಗಿಸ್ಬಿಡ್ಲಿಯಾ? ನೀವು ಕೂತಿರೋದು ನೋಡಿದ್ರೆ ಮುಗಿಸ್ಬಿಡ್ಲಿ ಇವತ್ತಿಗೆ? ನನ್ನ ಪ್ರಕಾರ ಇನ್ನೂ 1 ತಿಂಗಳು ಮಾಡ್ತೀನಿ. ಅನ್ಯೋನ್ಯತೆ ನಮ್ಮಲ್ಲಿ ಬರಲೇಬೇಕು. ನೀವು ಒಬ್ಬರನ್ನ ನಾನು ಕಾಣಬಾರ್ದು, ಒಬ್ಬರ ಜೊತೆಗೆ ಒಬ್ಬರು ಸಂಧಾನ ಇಲ್ಲ ಅಂತ ನಾನು ಕಾಣಬಾರ್ದು. ನಾವೆಲ್ಲರ ಜೊತೆ ಸಂಧಾನವಾಗಬೇಕು. ಬೇಸರ ಆಗ್ತದೆ, ವೈಮನಸ್ಸುಗಳು ಬರುತ್ತೆ, ಕೋಪ ಬರುತ್ತೆ, ತಪ್ಪುಗಳಾಗ್ತದೆ, ನಾವು ಸಂಧಾನವಾಗೋಣ. ಆಮೇಲೆ ಇನ್ನೊಂದು ವಚನ ತೆಗೆದುಹೋದ್ರ ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 24ನೇ ಅಧ್ಯಾಯ ಅದರ 16ನೇ ವಚನ. ಅಪೊಸ್ತಲರ ಕೃತ್ಯ 24 ಅದರ 16ನೇ ವಚನ. ಏನು ಅಭ್ಯಾಸ ಮಾಡ್ತಾನಂತೆ ಪೌಲ? ಎಲ್ಲರೂ ನನ್ನ ಜೊತೆ ಇರಿ, ನಾನು ಓದ್ತೀನಿ ನೋಡಿ. ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡ್ತೇನೆ. ಅಭ್ಯಾಸ ಅಂದರೆ ಪೌಲನಿಗೆ ಕಷ್ಟ ಆಗ್ತದೆ ಅಂತ ಅರ್ಥ. ಅಭ್ಯಾಸ ಅಂದ್ರೆ ಅರ್ಥ ಏನು ಹೇಳಿ? ಕಷ್ಟದನ್ನೇ ಅಭ್ಯಾಸ ಮಾಡಬೇಕಾಗಿರೋದು, ಹೌದಲ್ವಾ? ಕಷ್ಟವಾದ್ದನ್ನು ಇನ್ನೂ ಅಭ್ಯಾಸ ಮಾಡೋದು ಬಂದುಬಿಡುತ್ತೆ. ಬಟ್ ಪೌಲ ಹೇಳ್ತಿದ್ದಾನೆ, ಮನುಷ್ಯರ ಸಂಗಡ ನಾನು ಸಮಾಧಾನ ಇರಕ್ಕೆ ಬಿಡಲ್ಲ ಜನ, ಆದರೂ ಅವರ ಸಂಗಡ ಸಂಧಾನವಾಗಿ ಅವ್ರ ವಿಷಯದಲ್ಲಿ ನಾನು ನಿರ್ದೋಷಿಯಾಗಿ ಕಾಣಿಸ್ಕೋಬೇಕು. ನಾನು ಅಂದ್ಕೋತೀನಿ, ದೇವರಿಗೂ ನನ್ನ ಬಗ್ಗೆ ಗೊತ್ತು ಬಿಡು ಅಂತ. ದೇವರಿಗೂ ನನ್ನ ಬಗ್ಗೆ ಗೊತ್ತಿರಬೇಕು, ಮನುಷ್ಯರು ಕೂಡ ನನ್ನ ಬಗ್ಗೆ ತಿಳಿದು ಅವರ ಸಂಗಡ ನಾನು ಸಂಧಾನವಾಗಿರಬೇಕು. ಇದಕ್ಕೆ ನನ್ನ ಮನಸ್ಸನ್ನು ನಿರ್ದೋಷಿ ಅಂತ ಹೇಳೋ ತರವಾಗಿ ನಾನು ಅಭ್ಯಾಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತಿಂದ ಪ್ರಯತ್ನ ಮಾಡೋಣ. ಇವತ್ತು ಪ್ರಸಂಗ ಕೇಳಿಸ್ಕೊಂಡ ತಕ್ಷಣ ನೀವು ಎಲ್ಲರ ಜೊತೆ ಒಂದು ಸಂಧಾನ ಆಗ್ಬಿಡೋಕ್ಕಾಗಲ್ಲ. ಇವತ್ತೊಂದು ವೇಳೆ ಆಗ್ಬಿಟ್ರು ಮತ್ತೆ ನಾಳೆ ಮಾರನೇ ದಿನ ಜಗಳ ಸ್ಟಾರ್ಟ್ ಆಗುತ್ತೆ, ಸಮಸ್ಯೆಗಳು ಬರುತ್ತೆ, ನಿನ್ನ ಮನಸ್ಸು ವೇದನೆ ಆಗುತ್ತೆ, ತಪ್ಪ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದರೆ ಪೌಲನ ಹಾಗೆ ನೀನು ನಾನು ಪ್ರಯತ್ನ ಮಾಡೋಣ, ಅಭ್ಯಾಸ ಮಾಡ್ತೀನಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಅಭ್ಯಾಸ ಮಾಡ್ತೀನಿ. ಆಮೇಲೆ ನಾನು ಯಾಕೆ ಮತ್ತೆ ಪಕ್ಕದಲ್ಲಿ ಹೇಳಿಸ್ತೀನಿ ಗೊತ್ತಾ? ಹೇಳಿದ್ರೆ ನಿಮ್ಮ ಹೃದಯದಲ್ಲಿ ಬಂದ್ಬಿಡುತ್ತೆ. ಹಲ್ಲೆಲೂಯ. ಕೇಳಿಸ್ಕೊಳ್ಳೋದು 30%, ಬಾಯಲ್ಲಿ ನಡೆಯೋದು 70% ಕ್ಲಿಯರ್ ಬರುತ್ತೆ. ಅದು ಗಮನ ಇಟ್ಟು ಕೇಳಿಸ್ಕೊಳ್ರಿ. ಬಾಯ್ತು ಅದಕ್ಕೆ ಮಾಡೋಣ, ನಾನು ಇತರ ಸಂಗಡ ಸಂಧಾನ ಆಗ್ತೀನಿ, ಅದನ್ನು ನಾನು ಅಭ್ಯಾಸ ಮಾಡ್ತೀನಿ. ಯಾವುದನ್ನೆಲ್ಲ ಅಭ್ಯಾಸ ಮಾಡ್ತಿದ್ದೀರೋ ಅದ್ರ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ಳಿ. ಇನ್ನೊಂದು ಸಾರಿ ನಾನು ಮತ್ತೊಬ್ಬರನ್ನ ಸಂಗಡ ಸಂಧಾನ ತಡ ಮಾಡಲ್ಲ ಮೀನ್ಸ್ ಕೆಲವರು ಸಂಧಾನ ಆಗ್ತಾರೆ. ಹೆಂಗೆ ಗೊತ್ತಾ? 1 ವಾರ ಕಳೆದು ನಮಗೆ ಗೊತ್ತಿರುತ್ತೆ. ಇವತ್ತು ಗಂಡ ಹೆಂಡತಿ ಜಗಳ ಆಡಿದ್ದೀರಾ? ಗಂಡ ಹೆಂಡತಿ ಜಗಳ ಆಡ್ತೀವಾ? ಹೌದು. ಮತ್ತೆ ಚೆನ್ನಾಗಿದ್ದೀವಾ? ಚೆನ್ನಾಗಿದ್ದೀವಿ ಅಂದರೆ ಈಗ ನೆಕ್ಸ್ಟು ಇವತ್ತು ನಮ್ಮ ಜಗಳ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇಷ್ಟು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಅದೇ ನಿಜವಾಗಿ ಬಿಟ್ಟು ಬರ್ತಾರೆ ಅಂದರೆ
ಜೋಕ್ ಮಾಡಿ ಗಮನಿಸ್ರಿ. ಹೋಗಿ ಸ್ಟಾರ್ಟ್ ಮಾಡ್ತಾರೆ ಜಗಳನ. ಅವ್ರು ಗೊತ್ತು ಯಾವತ್ತಿದ್ರೂ ನಾವು ಒಂದಾಗವ್ರು ತಾನೆ. ಜಗಳ ಮುಗೀತಾ, ರೇ ಬನ್ನಿ ಊಟ ಮಾಡಿ. ಇದು ಸರಿನಾ ತಪ್ಪ? ಹಲ್ಲೆಲೂಯಾ. ಸಂಧಾನ ಹಾಗೆ ಆಗ್ತೀವಿ ತಾನೆ. 1 ತಿಂಗಳು ಕಳೆದ್ರು ಏನಾಗ್ತೀವಿ? ಹಾಗೆ ಆಗ್ತೀವಿ. ಅದು ಈಗಲೇ ಆಗ್ಬಿಡಮ್ಮ. ಅರ್ಥ ಆಗ್ತಿದೆಯಾ? ಈ ಮನಸ್ಥಿತಿ ನಮಗೆ ಬಂದ್ಬಿಟ್ರೆ ಮನೇಲಿ ಜಗಳ ಆಡೋದು ಯಾವಾಗ, ಒಂದಾಗದೆ ಯಾವಾಗ ಗೊತ್ತೇ ಆಗಲ್ಲ. ಇನ್ನೊಂದು ಸರಿ ಗಂಡ ಆಸೆ ಪಡ್ತಾನೆ ನನ್ನ ಹೆಂಡತಿ ಜಗಳ ಆಡಲಿ ಅಂತ. ಯಾಕೆ ಹೇಳಿ? ಆ ಜಗಳ ಆದಷ್ಟು ಬೇಗ ಒಂದಾಗಿ ಭಾಳ ಪ್ರೀತಿನ ಹೊಂದ್ಕೋತೀವಿ. ಹಲ್ಲೆಲೂಯಾ. ನಿದ್ರೆ ಬರೋಲ್ಲ ಅಂತ ಅಲ್ಲೇಲು ಹೇಳಿ, ಹಲ್ಲೆಲೂಯಾ. ಯಾರು ನಿದ್ರೆ ಮಾಡ್ತೀನಿ ನನ್ನ ಜೊತೆ ಇದ್ದೀರಿ, ವೆರಿ ಗುಡ್. ಗಮನಿಸ್ರಿ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅನ್ಯೋನ್ಯತೆಯಲ್ಲಿ ಸಂಧಾನವಾಗುವುದನ್ನು ತಡ ಮಾಡಬಾರ್ದು. ವೇಗವಾಗಿ ಸಂಧಾನ ಆಗ್ಬಿಡೋಣ ನಾವು. ಆಮೇಲೆ ವೇಗವಾಗಿ ಸಂಧಾನವಾಗಬೇಕು, ನಾವು ಆಗಲೇಬೇಕು. ಸಂಧಾನ ಆಗುವಂಥದ್ದು ಎಷ್ಟು ಪ್ರಾಮುಖ್ಯ. ಅದು ಮಾತ್ರವಲ್ಲ, ಅದು ತಕ್ಷಣವೇ ಮಾಡಬೇಕಾದಂಥದ್ದು. ಸಂಧಾನವಾಗುವಂಥದ್ದು ಎಷ್ಟು ಪ್ರಾಮುಖ್ಯನೋ ಅದ್ರ ಜೊತೆಗೆ ಅದು ತಕ್ಷಣವೇ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತು, ಯಾವಾಗಲೂ ಆಗೋದನ್ನು ಬೇಗ ಮಾಡಿ. ಅದಕ್ಕೆ ತಕ್ಕಂಥ ಒಂದು ವಚನವನ್ನು ನಾನು ತೋರಿಸಿ ನಾನು ಮುಂದುವರಿಸ್ಬಿಡ್ತೇನೆ, ಕ್ಲೋಸ್ ಮಾಡ್ತೀನಿ. ಗಮನಿಸ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 14 ಮತ್ತು 15ನೇ ವಚನ. 14 ಮತ್ತು 15ನೇ ವಚನ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಇದರರ್ಥ ಸ್ವಲ್ಪ ತೀಕ್ಷ್ಣವಾಗಿ ಹೇಳಬೇಕು, ಬಟ್ ನನಗೆ ಸಮಯ ಇಲ್ಲ, ನನ್ನ ಸಮಯ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸದಂತೆ. ಅಸಮಾಧಾನ ಯಾರ ಜೊತೆ ಹುಟ್ಟಿಸುತ್ತೆ? ನೆರೆಯವರ ಸಂಗಡ, ಹೌದಾ? ಪಕ್ಕದವರ ಸಂಗಡ, ಆತ್ಮೀಯರ ಸಂಗಡ, ಕುಟುಂಬದವರ ಸಂಗಡ. ಹಾಗಿದ್ರೆ ಈ ಬೇರು ನಿನ್ನಲ್ಲಿ ಚಿಗುರಿದ್ರೆ, ಬೇರು ನಿನ್ನಲ್ಲಿ ಉಂಟಾದರೆ, ಯಾವ ಬೇರು ಇದು? ಅಸಮಾಧಾನ ಎಂತಕ್ಕಂಥ ಒಂದು ಬೇರು ನಿನ್ನಲ್ಲಿ ಹುಟ್ಟಿ ಅದು ಚಿಗುರಿದ್ರೆ, ಹರಡಿದ್ರೆ, ಯಾವ ಗಿಡವಾದರೂ ತನಗೆ ಮಾತ್ರ ಅನ್ನೋದು ಥರದಲ್ಲಿ ಯಾವುದೂ ಬೆಳೆಯಲ್ಲ. ಅದು ಬೆಳೆಯುವಾಗ ಏನಾಗುತ್ತೆ? ಹರಡಿಕೊಳ್ಳುತ್ತೆ, ಹೌದಾ? ಇದು ಗಮನಿಸಿ. ಇಬ್ಬರ ನಡುವಿನ ವೈಮನಸ್ಸು, ಇಬ್ಬರ ನಡುವಿನ ತಪ್ಪಾದಂಥ ಘಟನೆಗಳು ಅನೇಕ ಜನರನ್ನು ಬಾಧಿಸುತ್ತೆ. ಮತ್ತೆ ಹೇಳ್ತೀನಿ, ಇಬ್ಬರೊಳಗೆ ಉಂಟಾದಂಥ ಒಂದು ಕಹಿತನ, ತಪ್ಪಾದಂಥ ಆ ಒಂದು ವೈಮನಸ್ಸುಗಳು ಅನೇಕರನ್ನು ಅದು ಬಾಧಿಸುತ್ತೆ. ಅದಕ್ಕೆ ಹೇಳೋದು, ಏಸಾವನಂಥ ಪ್ರಾಪಂಚಿಕನು ನಿಮ್ಮೊಳಗೆ ಎದ್ದು ಸಭೆಯಲ್ಲಿ ಅನೇಕರನ್ನ ಕೆಡಿಸದಂತೆ. ಹೌದಾ? ಅಲ್ಲಿ ಹಂಗೆ ಇದೆಯಾ? ಅಲ್ಲಿ ಓದ್ತೀನಿ ನೋಡಿ. ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ. ಸಭೆಯವರನ್ನು ಅಂದರೆ ಒಬ್ಬರ ಇಬ್ಬರ? ಎಲ್ಲರೂ. ಅಸಮಾಧಾನ ಯಾರಲ್ಲಿ ಹುಟ್ಟಿದ್ದು ಚಿಗುರು? ಒಬ್ಬನಲ್ಲಿ, ಹೌದಾ? ಆ ಬೇರು ಉಂಟಾದಂತೂ ಒಬ್ಬರಲ್ಲಿ. ಹಾಗಿದ್ರೆ ಇಡೀ ಸಭೆಯನ್ನು ಕೆಡಿಸೋದು ಒಬ್ಬನಂತೆ. ಹಾಗಿದ್ರೆ ಇಬ್ಬರ ಒಂದು ಕಹಿತನ ಸಭೆಯನ್ನು, ಇಬ್ಬರ ಕಹಿತನ ಒಂದು ಕುಟುಂಬವನ್ನು ಹಾಳು ಮಾಡಿಬಿಡುತ್ತೆ. ನೀವು ಹೇಳ್ರಿ, ನಿಮ್ಮ ಕಹಿತನ ಸಭೆ ಹಾಳು ಮಾಡಬೇಕಾ? ನಿಮ್ಮ ಕಹಿತನ ಸಭೆ ಹಾಳು ಮಾಡಬೇಕಾ? ಪಕ್ಕದಲ್ಲಿ ನೋಡಿ, ನಿನ್ನ ಕಹಿ ಸಭೆಯನ್ನು ಹಾಳು ಮಾಡಬಾರ್ದು. ನಿಮ್ಮ ಕುಟುಂಬ ಹಾಳಾಗಬಾರ್ದು ಪ್ರಿಯ ಸಭೆ. ಸಂಧಾನವಾಗೋದು ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಗಮನಿಸಿ. ನಾವು ಸಂಧಾನವಾಗ್ಬಿಡೋಣ. ಹಲ್ಲೆಲೂಯಾ. ಆದ್ದರಿಂದಲೇ ದೇವರು ಹೇಳಿದ್ದು, ಎಷ್ಟರ ಮಟ್ಟಿಗೆ ನಾವು ಸಂಧಾನವಾಗ್ತೀವಿ ಅನ್ನೋದನ್ನ ನೆನಪಿಟ್ಕೊಳ್ಳೋದಾದರೆ, ಸತ್ಯವೀರ ಸಂಧಾನವಾಗೋದ್ರ ಬಗ್ಗೆ, ಕೋಪದ ಬಗ್ಗೆ ಹೇಳಬೇಕು ಅನ್ನೋ ವಿಷಯ ನಾನು ಮುಗಿಸಿದ್ದೀನಿ. ಗಮನಿಸ್ತೀನಿ. ಮುಂದಿನ ವಾರ ಸಂಧಾನವನ್ನು ಮುಂದೂಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಹಲ್ಲೆಲೂಯಾ. ಕೋಪವನ್ನು ಎಲ್ಲಿವರೆಗೆ ಇಟ್ಕೋಬೇಕು ಅಂತ ಬೈಬಲ್ ಹೇಳುತ್ತೆ? ಸೂರ್ಯನು ಮುಳುಗುವುದರೊಳಗೆ ನೆನೆಸಿಟ್ಟು ತೀರ್ಲಿ. ಪಕ್ಕದಲ್ಲಿ ಕೇಳಿ, ಹಂಗೆ ಇದ್ದೀರಿ ಅಂತ? ಇಲ್ಲ 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 ಇಲ್ಲ. ಹ್ಞೂ ಅಂದರೆ ಯಾರು? ಎಷ್ಟು ಹೇಳಿ ಅವ್ರನ್ನ? ಯಾರು ಹ್ಞೂ ಅಂದ್ರ? ಯಾರು? ಮದುವೆ ಅಂತ? ಇಲ್ಲ ಇಲ್ಲ ಇಲ್ಲ. ಎಕ್ಸ್ಪ್ಲೈನ್ ಮಾಡೋದು ತಪ್ಪಾಗೋಯ್ತು, ಸುಮ್ಮನೆ ಬೇಡ.
ಗಮನಿಸ್ರಿ. ಹಲ್ಲೆಲೂಯ. ನಮ್ಮ ಸಿಟ್ಟು ಯಾವಾಗ ತೀರೋಗ್ಬೇಕಂತೆ? ಸೂರ್ಯನ ಮುಳುಗೋದ್ರೊಳಗೆ. ನಮ್ಮ ಕನ್ನಡದಲ್ಲಿ ನಮ್ಮ ಹಳ್ಳಿಗಳೊಂದು ಗಾದೆ ಹೇಳ್ತಾರೆ, ಗಂಡ ಹೆಂಡತಿ ಜಗಳ ಅಂದ್ರೆ ಅರ್ಥ ಏನು? ಸೂರ್ಯ. ಅದು ಬೈಬಲ್ ವಚನ ಹಿಂಗೆ ಹೇಳಿದ್ದು ಅಷ್ಟೇ, ಅರ್ಥವಾಗೋ ಥರ. ಈ ಗಾದೆಯಾಗಿದೆ ಹೊರತು ಗಂಡ ಹೆಂಡತಿ ಜೀವನದಲ್ಲಿ ಬಂದಿಲ್ಲ ಇನ್ನೂ. ಇದು ಗಂಡ ಹೆಂಡತಿ ಜೀವನದಲ್ಲಿ ಬರಬೇಕು, ಹೇಳ್ಬೇಕು, ಕಿತ್ತಾಡಬೇಕು. ಹೆಂಗೆ ಬೈಬಲ್ ಹೇಳ್ತದಲ್ವಾ? ಸರಿ ಮುಳುಗೋಗಿ ಹೊಂಡಬೇಕು ಅಂತ ನೀವೇ ಕೋಪ ಹೋಗಿಸಿ, ನಾವು ಹೋಗಿಸಿ ಇರ್ತಬೇಕು ಗಂಡ ಹೆಂಡತಿ ಗಂಡನ್ನ ಹೋಗಿಸಿ ಕೋಪನ. ಈ ಒಂದು ಪ್ರೀತಿ ಜಗಳ ಬದಲಾಗೋಣ ಹೇಳ್ದಲ್ಲ. ಎಷ್ಟೊತ್ತನ ಹೆಂಡತಿ ಜಗಳ ಆಡ್ಲಂತ ಕಾಯಬೇಕು. ಅಯ್ಯೋ, ಒಂದು ವೇಳೆ ಅವನ್ನ ಕೆಣಕೋದು, ನಡಕಪ್ಪ ಜುರಾಸಿಕ್ ಪಾರ್ಕ್ನ ಎದ್ದೋಳಿಸ್ದಂಗೆ ಹಂಗಿರಿಸ್ಬಾರ್ದು. ಅವಳನ್ನ ಕೆಣಕೋದು ಬೇಡ ಅನಿಸ್ಬಾರ್ದು. ದಯಮಾಡಿ ನಮ್ಮ ಜೀವಿತಗಳಲ್ಲಿ ಸಂಧಾನವಾಗುವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ರಿ. ನಾವು ಸಂಧಾನವಾಗಲೇಬೇಕು. ಸಂಧಾನವಾಗುವುದರಲ್ಲಿ ಇನ್ನೂ ಮತ್ತೆ ಹೇಳ್ತೀನಿ, ದೇವರು ನರಕ ಅಂತ ಫಸ್ಟ್ ಟೈಮ್ ಒಬ್ಬನಿಗೆ ಕೊಟ್ಟಿದ್ದಾನೆ ಅಂದರೆ ಸಂಧಾನವಾಗದಿರುವಂಥ ವ್ಯಕ್ತಿಗೆ. ಯಾವುದೇ ಮಾತುಗಳಾದರೂ ಕಡೆ ಮಾತು ಮೊದಲನೇ ಮಾತು ಅನ್ನೋದು ಬಹಳ ಪ್ರಾಮುಖ್ಯ ಅಲ್ವಾ? ಯೇಸು ಸ್ವಾಮಿ ಫಸ್ಟ್ ನರಕ ಹೇಳಿದ್ದೆ ಸಂಧಾನವಾಗಿರುವಂಥ ವಿಷಯದ ಬಗ್ಗೆ. ದಯಮಾಡಿ ನಾವು ಸಂಧಾನವಾಗೋಣ, ಸಂಧಾನದಲ್ಲಿ ಮುಂದೆ ಸಾಗೋಣ. ಆ ನಂತರ ಸಭೆಯಲ್ಲಿ, ಕುಟುಂಬದಲ್ಲಿ ಅನ್ಯೋನ್ಯವಾಗಿ ನಾವು ಮಾಡೋಣ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಎದ್ದು ನಿಂತ್ಕೊಳ್ಳೋಣ.